ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜಗತ್ಪ್ರಸಿದ್ಧ ಇರೋಣ ಇದೆ ಕಡ 6 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತು ಜಂಬೂ ಸವಾರಿ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದಂತಹ ಕ್ಯಾಪ್ಟನ್ ಅಭಿಮನ್ಯು ಆನೆ ಇವತ್ತು ಇರೋಣ ಕೈ 6 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತು ಜಂಬೂ ಸವಾರಿ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿದಂತಹ ಕೂಂಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯು ಆನೆಗೆ ಇವತ್ತು ಅದ್ಧೂರಿಯಾಗಿ ಬೀಳ್ಕೊಡ್ಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ನಾವೀಗ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿದ್ದೇವೆ. ಈ ಒಂದು ವೀರನ ಹೊಸಹಳ್ಳಿಯಲ್ಲಿ 2026ರ ದಸರಾ ಮಹೋತ್ಸವದ ಮೊದಲ ಕಾರ್ಯಕ್ರಮ ಗಜಪಯಣವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಈಗ ಏನು ವಯಸ್ಸಿನ ಕಾರಣಕ್ಕಾಗಿ ದಸರಾದಲ್ಲಿ ಭಾಗಿಯಾಗದೇ ಇರತಕ್ಕಂಥ ಅಭಿಮನ್ಯು ಆನೆಯೇ ಈ ಒಂದು ವೀರನ ಹೊಸಹಳ್ಳಿಯಲ್ಲಿ ಆನೆಗೆ ಈಗ ಬೀಳ್ಕೊಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಆನೆಗೆ ಗೌರವಯುತವಾಗಿ ನಡೆಸಿಕೊಳ್ಳುವ ಮುಖಾಂತರ ಅಭಿಮನ್ಯು ಆನೆಯನ್ನ ಬೀಳ್ಕೊಡುವಂತಹ ಒಂದು ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ವೀರನ ಹೊಸಹಳ್ಳಿಯಲ್ಲಿ ಆನೆಗೆ ಈಗ ಸಿಂಗರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸತತವಾಗಿ 6 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಆ ಚಿನ್ನದ ಅಂಬಾರಿಯನ್ನು ಹೊರಲಿಕ್ಕಿಂತ ಮುಂಚೆ ಹಲವು ದಸರಾಗಳಲ್ಲಿ ಭಾಗಿಯಾಗಿದ್ದಂತಹ ಒಂದು ಅಭಿಮನ್ಯು ಆನೆ ಇದು. ಅದರಲ್ಲೂ ಕೂಡ ಹುಲಿ ಕಾರ್ಯಾಚರಣೆ, ಆನೆ ಕಾರ್ಯಾಚರಣೆಗಳಲ್ಲಿ ಎತ್ತಿದೆ ಕೈ ಎನಿಸಿಕೊಂಡಂತಹ ಒಂದು ಆನೆ ಇದಾಗಿರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಕ್ಯಾಪ್ಟನ್ ಅಭಿಮನ್ಯು ಆನೆ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲ ಅಭಿಮಾನಿಗಳು ಬೇಸರವನ್ನು ಉಂಟು ಮಾಡಿತ್ತು. ಆದರೆ ಅಭಿಮನ್ಯು ಆನೆಯನ್ನ ಗೌರವಯುತವಾಗಿ ಬೀಳ್ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ಇರಬಹುದು, ಜೊತೆಗೆ ಸಚಿವರುಗಳು ಕೂಡ ಮನವಿಯನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಅರಣ್ಯ ಇಲಾಖೆ ಆ ಒಂದು ಅಭಿಮನ್ಯು ಆನೆಗೆ ಗೌರವಯುತವಾಗಿ ಬೀಳ್ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಈ ಬಾರಿಯ ದಸರಾ ಮಹೋತ್ಸವದ ಮೊದಲ ಕಾರ್ಯಕ್ರಮ ಗಜಪಯಣ ಏನಿದೆ, ಈ ಒಂದು ಗಜಪಯಣದ ಸಂದರ್ಭದಲ್ಲಿ ಅಭಿಮನ್ಯು ಆನೆಯನ್ನ ಏನು 60 ವರ್ಷದ ನಂತರ ಯಾವುದೇ ಭಾರಗಳನ್ನು ಹೊರಿಸುವಂತಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಆನೆಗೆ ಈಗ ಗೌರವಯುತವಾಗಿ ಅದ್ಧೂರಿಯಾಗಿ ಬೀಳ್ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ದಸರಾ ಗಜಪಯಣದ ಕಾರ್ಯಕ್ರಮದಲ್ಲಿ ಅಭಿಮನ್ಯು ಆನೆಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಇಷ್ಟು ವರ್ಷಗಳ ಕಾಲ ಹಲವು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗುವುದರ ಜೊತೆಗೆ ದಸರಾವನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಟ್ಟಿರುವಂತಹ ಈ ಒಂದು ಅಭಿಮನ್ಯು ಆನೆಗೆ ಗೌರವ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಹೀಗಾಗಿ ಅಭಿಮನ್ಯು ಆನೆ ಬಹಳ ಮುಖ್ಯವಾಗಿ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ತನ್ನ ದಂತವನ್ನು ಭಗ್ನ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಹಳ ಮುಖ್ಯವಾಗಿ 60 ವರ್ಷ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಈ ಒಂದು ದಸರಾದಲ್ಲಿ ಭಾಗಿಯಾಗೋದಿಲ್ಲ ಈ ಒಂದು ಅಭಿಮನ್ಯು ಆನೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಆ ಒಂದು ಹಿನ್ನೆಲೆಯಲ್ಲಿಯೇ ಈ ಬಾರಿ ದಸರಾದಲ್ಲೂ ಕೂಡ ಅಭಿಮನ್ಯು ಆನೆ ಭಾಗಿಯಾಗ್ತಾ ಇಲ್ಲ. ಆದರೆ ಇಷ್ಟು ವರ್ಷಗಳ ಕಾಲ ತನ್ನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಈ ಒಂದು ಆನೆಗೆ ಗೌರವವನ್ನು ಕೊಡಬೇಕು, ಜೊತೆಗೆ ಅದ್ಧೂರಿಯಾಗಿ ಅಭಿಮನ್ಯು ಆನೆಯನ್ನು ಬೀಳ್ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು ಅಂತ ಹೇಳಿ ದಸರಾ ಗಜಪಯಣದ ಕಾರ್ಯಕ್ರಮದಲ್ಲಿ ಈಗ ಅಭಿಮನ್ಯು ಆನೆಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿಗೆ ಅಭಿಮನ್ಯು ಆನೆ 6 ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ದಸರಾವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ಇರಬಹುದು, ಜೊತೆಗೆ ಹುಲಿ ಜೊತೆಗೆ ಆನೆ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗುವ ಮುಖಾಂತರ ಆಪರೇಷನ್ ಮಾಸ್ಟರ್ ಅಂತಾನೆ ಖ್ಯಾತಿಯನ್ನು ಪಡೆದಿರತಕ್ಕಂಥ ಒಂದು ಆನೆ ಇದಾಗಿರ್ತಕ್ಕಂಥದ್ದು. ಈ ಬಾರಿ ದಸರಾ ಗಜಪಯಣದ ಮೂಲಕ ಅಭಿಮನ್ಯು ಆನೆಗೆ ಗೌರವವನ್ನು ಸಲ್ಲಿಸಲಾಗುತ್ತೆ, ಸನ್ಮಾನಿಸುವಂತಹ ಒಂದು ಕೆಲಸ ಆಗುತ್ತೆ, ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅರಣ್ಯ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಗೌರವಯುತವಾಗಿ ಅಭಿಮನ್ಯು ಆನೆಯನ್ನ ಬೀಳ್ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ.